ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಮಾವಿನ ಹಣ್ಣಿನ ಸಾಸಿವೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ತಗೊಳ್ಬೇಕು. ಆಮೇಲೆ ಅದರ ಸಿಪ್ಪೆಯನ್ನು ತೆಗೆದು ಗೊರಟನ್ನು ಬೇರೆ ಸಿಪ್ಪೆಯನ್ನು ಬೇರೆ ಮಾಡ್ಕೊಳ್ಬೇಕು. ಮಾವಿನ ಹಣ್ಣಿನ ತೊಟ್ಟನ್ನು ಕಟ್ ಮಾಡಬೇಕು. ಒಂದು ಮಾವಿನಲ್ಲಿ ಹುಳ ಎಲ್ಲ ಇರ್ತದೆ, ಅದನ್ನು ನೋಡಿಕೊಂಡು ಸುಳಿದು ತಗೊಳ್ಬೇಕು. ಈಗ ಮಾವಿನ ಹಣ್ಣನ್ನು ಸುಳಿದು ತಗೊಂಡಿದ್ದೇನೆ. ಮತ್ತೆ ನಿಮಗೆ ಎಷ್ಟು ಗೊರಟು ಬೇಕೋ ಅಷ್ಟು ಗೊರಟನ್ನು ಉಪಯೋಗಿಸಬಹುದು. ಉಳಿದ ಗೊರಟನ್ನು ನೀರಿನಲ್ಲಿ ಚೆನ್ನಾಗಿ ಕಿವುಚಿ ಸೇರಿಸಿಕೊಂಡ್ರೆ ಮಾವಿನ ಹಣ್ಣಿನ ಸಾಸಿವೆ ಕೂಡ ದಪ್ಪಾಗಿ ಆಗ್ತದೆ. ಇಲ್ಲ ಇದ್ರೆ ನೀವು ಎಲ್ಲ ಗೊರಟನ್ನು ಹಾಕೊಂಡು ಸಾಸಿವೆ ಮಾಡ್ಕೊಂಡ್ರೆ ಆಗ್ತದೆ. ನಾನಿಲ್ಲಿ 4 ಗೊರಟನ್ನು ಮಾತ್ರ ಹಾಕೊಳ್ತಾ ಇದ್ದೇನೆ. ಉಳಿದ ಗೊರಟನ್ನು ಚೆನ್ನಾಗಿ ಕಿವುಚಿಕೊಂಡು ತಗೊಳ್ತೇನೆ. ಈಗ ಸಿಪ್ಪೆಗೆ ನೀರು ಹಾಕಿ ಇದನ್ನು ಕೂಡ ಚೆನ್ನಾಗಿ ಕಿವುಚಿ ತಗೊಳ್ಬೇಕು. ಚೆನ್ನಾಗಿ ಸಿಪ್ಪೆಯನ್ನು ಕಿವುಚಿ ತಗೊಂಡಿದ್ದೇನೆ. ಈ ತರ ರಸ ಸಿಕ್ಕಿದೆ ನೋಡಿ. ಇನ್ನು ಕೂಡ ಇನ್ನೊಂದ್ಸಾರಿ ನೀರು ಹಾಕಿ ನೀವು ಈ ಸಿಪ್ಪೆಯನ್ನು ಕಿವುಚಿಕೊಳ್ಬಹುದು. ಈ ಮಾವಿನ ಹಣ್ಣಿನ ರಸ ಮತ್ತು ಗೊರಟನ್ನು ಒಂದೇ ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು. ಈಗ ಇದಕ್ಕೊಂದು ಮಸಾಲೆ ರುಬ್ಬಬೇಕು. ಮಸಾಲೆಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೇನೆ. ಹಾಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸನ್ನು ಹಾಕೊಳ್ಬೇಕು. ನಾನಿಲ್ಲಿ 4 ಮೆಣಸನ್ನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಹುರಿದು ಹಾಕೊಳ್ತಾ ಇದ್ದೇನೆ. ಮೆಣಸನ್ನು ನೀವು ಡ್ರೈ ರೋಸ್ಟ್ ಮಾಡ್ಕೊಂಡು ಬೇಕಿದ್ರೂ ಹಾಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯಲ್ಲಿ ಹುರಿದು ತಂದಿದ್ದೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಕೂಡ ನಾನು ರುಬ್ಬಿ ಹಾಕೊಳ್ತಾ ಇದ್ದೇನೆ. ರುಬ್ಬಿ ಹಾಕಿದ್ರೆ ಬೇಗನೆ ಕರಗ್ತದೆ ಅಂತ ಹೇಳಿ ನಾನು ಬೆಲ್ಲವನ್ನು ರುಬ್ಬಿಕೊಳ್ತಾ ಇದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ರುಬ್ಬಿಕೊಳ್ಬೇಕು. ಈಗ ರುಬ್ಬಿ ತಂದಿದ್ದೇನೆ. ಈಗ ಇದಕ್ಕೆ 1 ಚಮಚ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಳ್ಬೇಕು. ಕೆಲವರು ಹಸಿ ಸಾಸಿವೆಯನ್ನೇ ಹಾಕ್ಕೊಳ್ತಾರೆ. ನಾವು ಸಾಸಿವೆಯನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಹಾಕ್ಕೊಳ್ಳೋದು. ಹಾಗಾಗಿ ಹಸಿ ಸಾಸಿವೆ ಪರಿಮಳ ನಮಗೆ ಇಲ್ಲಿ ಇಷ್ಟ ಆಗುವುದಿಲ್ಲ ನೋಡಿ. ಅದಕ್ಕಾಗಿ ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಿದ್ರೆ ಹಸಿ ಸಾಸಿವೆಯನ್ನು ಹಾಗೆ ಹಾಕ್ಕೊಂಡು ರುಬ್ಬಿಕೊಂಡ್ರೂ ಆಗ್ತದೆ. ಸಾಸಿವೆಯನ್ನು ಹಾಕ್ಕೊಂಡು ಇನ್ನೊಂದು ಸಾರಿ ರುಬ್ಬಬೇಕು. ಈಗ ರುಬ್ಬಿ ತಂದಿದ್ದೇನೆ. ಈ ರುಬ್ಬಿದ ಮಸಾಲೆಯನ್ನು ಮಾವಿನ ರಸದೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಳ್ಬಹುದು. ನಿಮಗೆ ಸಾಸಿವೆ ಎಷ್ಟು ದಪ್ಪ ಬೇಕು ನೋಡಿ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡುವ. ಉಪ್ಪು ಮತ್ತು ಬೆಲ್ಲ ತಾಗದಿದ್ರೆ ಮತ್ತೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಇದಕ್ಕೆ ಉಪ್ಪು ಬೆಲ್ಲ ಎಲ್ಲ ಚೆನ್ನಾಗಿ ತಾಗಿದೆ, ಅದಕ್ಕಾಗಿ ಇನ್ನೂ ಏನು ಹಾಕ್ತಾ ಇಲ್ಲ. ಈಗ ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆ 4 ಚಮಚ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಿ ತಂದಿದ್ದೇನೆ. ಅದಕ್ಕೆ 1 ಚಮಚ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಸಿಡಿದ ಮೇಲೆ 1 ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು. ಮತ್ತೆ 1 ಕಡ್ಡಿ ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡಬೇಕು. ಈ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಚಿಯಾದ ಮಾವಿನ ಹಣ್ಣಿನ ಸಾಸಿವೆ ರೆಡಿ ಆಗ್ತದೆ. ನೀವು ಈ ಥರ ಸಾಸಿವೆ ಮಾಡಿ ನೋಡಿ. ಗಂಜಿ ಊಟಕ್ಕೆಲ್ಲ ತುಂಬಾ ಚೆನ್ನಾಗಿ ಆಗ್ತದೆ. ಸೈಡ್ ಡಿಶ್ ಆಗಿ ಮಾಡ್ತಾರೆ. ಹಾಗೆ ನೀವು ಕಲಸಿಕೊಂಡು ಬೇಕಿದ್ರೂ ಊಟ ಮಾಡುವುದು. ತುಂಬಾ ಚೆನ್ನಾಗಿ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.